ನೀವು ಎಷ್ಟಕ್ಕೆ ಬಂದಿರಿ ಮತ್ತೆ 9 ಬಂದಿರಿ. ಮತ್ತು ಡಾಕ್ಟರ್ ಇಲ್ರಿ. ಇದು ಕಣ್ಣೂರು ಗ್ರಾಮದ CH ನೀವು 7:00ಗೆ ಬಂದಿರಿ ಮುಂಜಾನೆ. ಬರ್ತಾನೆ ಯಾರಿದ್ರಿ ಸರ್? ಒಂದು ನಿಮಿಷ ಎಷ್ಟಾಗಿದೆ ಸರ್ ಟೈಮ್? ನೀವು 8ಕ್ಕೆ ಬಂದಿರಿ ಎಲ್ಲರೂ? ಮುಂಜಾನೆ 8 ಗಂಟೆ ಬಂದಿರಿ ಸರ್. ಟೈಮಿಂಗ್ ನಿಮ್ಗೆ ಬರೋದ್ರಿ ಹಾಂ ಸರ್? ಟೈಮಿಂಗ್ ನಿಮ್ಗೆ ಬರೋದ್ರಿ ಸರ್? ಟೈಮಿಂಗ್ ನಿಮ್ಗೆ ಬರೋದ್ರಿ ಹಾಂ? ಟೈಮಿಂಗ್ 10 9 ಗಂಟೆ. ಎಷ್ಟು ಕಾಮ್ಸ್ ಪ್ರಕಾರ ಬರ್ತೀವಿ. ಮತ್ತು ಇಲ್ಲಿ ಡೆಲಿವರಿ ಪೇಷಂಟ್ ಬಂದ್ರೆ ಅವ್ರು ಏನು ಮಾಡ್ತಾರೆ? ಯಾರು ಇಲ್ಲ ಸರ್. ನಡ್ರಿ ನಿಮ್ಮ ಮುಂದೆ ಹೇಳ್ತಾರೆ ನಮ್ಮ ಕಣ್ಣೂರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯ ಹಾಗೂ ವೈದ್ಯಕೀಯ ವ್ಯವಸ್ಥೆ ಕುರಿತು ಸಾರ್ವಜನಿಕರಿಂದ ನಿರಂತರವಾಗಿ ಪ್ರಶ್ನೆಗಳು ಕೇಳಿಬರುತ್ತಿದ್ದರೂ ಇದುವರೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಮಲ್ಲನಗೌಡ ಬಿರದಾರ್ ಹಾಗೂ ತಾಲೂಕು ಆರೋಗ್ಯಾಧಿಕಾರಿ ಸಂತೋಷ್ ರೆಡ್ಡಿ ಅವರು ಸೂಕ್ತ ಕ್ರಮ ಕೈಗೊಂಡಿದ್ದಾರೆಯೇ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಸ್ಥಳೀಯ ವೈದ್ಯರನ್ನು ಮೂಲಭೂತ ಸೌಕರ್ಯಗಳ ಬಗ್ಗೆ ಕೇಳಿದರೆ ಮೇಲಾಧಿಕಾರಿಗಳೊಂದಿಗೆ ಮಾತನಾಡಿ ಎಂಬ ಉತ್ತರವೇ ಬರುತ್ತಿದೆ. ಆದರೆ ಮೇಲಾಧಿಕಾರಿಗಳನ್ನು ಸಂಪರ್ಕಿಸಿದರೂ ಸ್ಪಷ್ಟವಾದ ಉತ್ತರ ಅಥವಾ ಸಮಯಬದ್ಧ ಕ್ರಮ ಕಾಣಿಸುತ್ತಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ. ಹಾಗಾದರೆ ಕಣ್ಣೂರು ಆರೋಗ್ಯ ಕೇಂದ್ರದ ಸಮಸ್ಯೆಗಳಿಗೆ ಜವಾಬ್ದಾರಿ ಹೊರುವ ಅಧಿಕಾರಿ ಯಾರು? ವೈದ್ಯರು, ಸಿಬ್ಬಂದಿ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದರೆ ಅದನ್ನು ಸರಿಪಡಿಸುವ ಜವಾಬ್ದಾರಿ ಯಾರದ್ದು? ಯಾವಾಗ ವೈದ್ಯರು ಬರುತ್ತಾರೆ? ಯಾವಾಗ ಸೌಲಭ್ಯ ಕಲ್ಪಿಸುತ್ತೀರಿ? ಯಾವಾಗ ಸಮಸ್ಯೆ ಬಗೆಹರಿಸುತ್ತೀರಿ? ಎಂಬ ಸಾರ್ವಜನಿಕರ ಪ್ರಶ್ನೆಗಳಿಗೆ DHO ಮತ್ತು THO ಅವರು ಸ್ಪಷ್ಟ ಉತ್ತರ ನೀಡಬೇಕು. ಇದು ಕೇವಲ ಒಂದು ಆಸ್ಪತ್ರೆಯ ಸಮಸ್ಯೆಯಲ್ಲ, ಗರ್ಭಿಣಿಯರು ಸೇರಿದಂತೆ ನೂರಾರು ಬಡ ಗ್ರಾಮಸ್ಥರ ಜೀವ ಮತ್ತು ಆರೋಗ್ಯದ ಪ್ರಶ್ನೆಯಾಗಿದೆ. ಆದ್ದರಿಂದ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವ ಸ್ಥಿತಿ ಪರಿಶೀಲಿಸಿ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ತಕ್ಷಣ ಕ್ರಮ ಕೈಗೊಳ್ಳಬೇಕು. ನೀವು ಎಷ್ಟಕ್ಕೆ ಬಂದಿರಿ ಪರ? 9:30 ಬಂದಿರಿ. ಈ ಡಾಕ್ಟರ್ ಇಲ್ರಿ? ಎಷ್ಟಕ್ಕೆ ಬರ್ತಾರೆ ಅಂತ ಯಾರು? ಮತ್ತು ಟೈಮಿಂಗ್ 9 ಅದಲ್ರಿ? 9ರಿಂದ 4 ಅದ. ಇದು OPD. ಯಾರೂ ಇಲ್ಲ ಡಾಕ್ಟರ್ಸ್. ಇದು ಕಣ್ಣೂರು ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದ ಪರಿಸ್ಥಿತಿ. ಇದನ್ನು DHO, THO ಮತ್ತು ಸಮುದಾಯ ಆರೋಗ್ಯ ಕೇಂದ್ರದ ಎಲ್ಲ ಅಧಿಕಾರಿಗಳು ಅದನ್ನು ಗಮನಿಸಬೇಕು. ಇಲ್ಲಿ ಬರುವಂಥ ಆರೋಗ್ಯ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನು ಕೇಳುವವರು ಯಾರೂ ಇಲ್ಲ. ನೀವು ಎಷ್ಟಕ್ಕೆ ಬಂದಿರಿ ಮತ್ತೆ? 9ಕ್ಕೆ ಬಂದಿರಿ. ಮತ್ತು ಡಾಕ್ಟರ್ ಇಲ್ರಿ? ಏನಂತ ಹೇಳ್ರಿ? ಬಂದೇ ಇಲ್ಲ ತಯಾರಿ. ಡಾಕ್ಟರ್ ಬರ್ತಾನೆ ಕುಂಡ್ರದು. ಏನಾಗ್ಯಾರ ನಿಮ್ಗೆ? ಆಯ್ತು ರೀ. ಡಾಕ್ಟರ್ ಬರ್ತಾನೆ ವೇಟ್ ಮಾಡೋಣ್ರಿ. ಇಂದ ಡಾಕ್ಟರ್ ಬರ್ತಾನೆ ಕುಂಡ್ರಬೇಕಲ್ರಿ. ಮತ್ತು ಅವ್ರು ಯಾವಾಗ ಬರ್ತಾರೆ ಅವಾಗೆ ತೋರಿಸ್ಬೋದು. ಸರ್ಕಾರ ಟೈಮಿಂಗ್ ರೀ 9ರಿಂದ 4 ಅದ. ಮತ್ತು ನಾವು ಬಡವರು ಏನು ಮಾಡ್ಬೇಕ್ರಿ ಹಿಂಗಾದ್ರೆ? ಹಾಂ ರೀ, ಇದಕ್ಕೆ ಏನು ಮಾಡಿದ್ರೆ ಬರೋಬ್ಬರಿ ಆಗ್ತದೆ ರೀ? ಇದಕ್ಕೆ ಹಿಂಗಾದ್ರೆ ಹೆಂಗೆ ಮಾಡೋದ್ರಿ ಮುಂದೆ? ಹಾಂ ರೀ ಸರ್, ಒಂದು ನಿಮಿಷ. ಎಷ್ಟಾಗಿದೆ ಸರ್ ಟೈಮ್? 10:15 ರೀ. ನೀವು ಎಷ್ಟಕ್ಕೆ ಬಂದಿರಿ ಎಲ್ಲರೂ? ಮುಂಜಾನೆ 8 ಗಂಟೆಗೆ ಬಂದೇವೆ ನಾವು. ಮುಂಜಾನೆ 8 ಗಂಟೆಗೆ ಬಂದಿರಿ ಸರ್. ಟೈಮಿಂಗ್ ನಿಮ್ಗೆ ಬರೋದ್ರಿ? ಅದೇ 10 ಗಂಟೆಗೆ ಬರ್ಬೇಕಾಯ್ತು. ಹಾಂ, ನಿಮ್ಮ ಟೈಮಿಂಗ್ 10 9 ಗಂಟೆ. 10 ಗಂಟೆ ಎಷ್ಟು ಬಂದು ಕಾಮ್ಸದ್ದು ಕಾಮ್ಸ್ ಪ್ರಕಾರ ಬರ್ತೀರಿ. ಮತ್ತು ಇಲ್ಲಿ ಡೆಲಿವರಿ ಪೇಷಂಟ್ ಬಂದ್ರೆ ಅವ್ರು ಏನು ಮಾಡ್ತಾರೆ? ಯಾರೂ ಇಲ್ಲ ಸರ್. ನಡ್ರಿ ಸರ್, ನಿಮ್ಮ ಮುಂದೆ ಇಲ್ಲಿ ಮುಂದೆ ಹೇಳಿಸ್ತೀನಿ. ನೀವೆಲ್ಲರೂ ಎಷ್ಟಕ್ಕೆ ಬಂದಿರಿ ಹೇಳ್ರಿ? ಎಲ್ಲರೂ ಎಲ್ಲ ಬರ್ಬೇಕು. ಬರ್ರಿ, ಯಾರೂ ಇಲ್ಲ. ಬರ್ರಿ, ನೀವೇ ನಿಮ್ಮ ಸಮಸ್ಯೆ ಇಲ್ಲೇ ಅದ್ರ ಬರ್ರಿ. ಪೇಷಂಟ್ ಮಲ್ಕೊಂಡು ಬಾ ಸೈಡ್ ಇದೆ ಸರ್. ಬರ್ರಿ ಸರ್, ಇಲ್ಲೇ
ಏ ಹೋಗ್ಕೊಂಡು ನೀನೇ ಕೇಳೋರಿ ಎಷ್ಟಕ್ಕೆ ಬಂದಿರಿ ಹೇಳ್ರಪ್ಪ ನೀವು ಮತ್ತೆ 8 ಸ್ಟಾಪ್ ಲಾಸ್ ಇದೆಯಲ್ಲ ಆಯ್ತು ನೋಡಿ ಯಾರು ಸ್ಟಾಪ್ ಲಾಸ್ ಯಾರು ಡ್ಯೂಟಿ ಮೇಲೆ ಹೋದಾರ ನೋಡ್ತೀನಿ ಸ್ಟಾಪ್ ಲಾಸ್ ಯಾರು ನೀವು ಮುಂಜಾನೆ 8 ಬಂದಾಗ ಯಾರೂ ಇದ್ದಿಲ್ಲ ರೀ ನಿಮಗೆ ತ್ರಾಸ ಅಲ್ಲದ ರೀ ನೀವು ಅವ್ರ ಅತ್ತೆಯವ್ರನ್ರಿ ಹ್ಞೂ ನಮ್ಮ ಮನೆಯವ್ರು ಹೇಳ್ರಿ. ನಮ್ಮ ಸಚಿನೇ ಹೇಳ್ರಿ ಹಾಂ ಯಾರೋ ಬರ್ತಾನೆ ಬಾಕಲ್ ಯಾರಿಗಿಲ್ಲ ಎಲ್ಲ ಹೊರಗೆ ಬಿಟ್ಟೇವ್ರಿ ನಾವು ಅದು ಅವ್ರಿಗೆ ತ್ರಾಸ ಅಲ್ಲತ್ತನ್ರಿ ತರಸ್ ಆಗಲ್ಕತ್ತದ್ರಿ ಎರಡು ಹಿಡ್ಕೊಂಡು ತರಸ್ ಆಗತ್ತದ್ರಿ ಆಕಿ ಆ ಎರಡರಿಂದ ಮತ್ತೆ ತರಸ್ ಆಗತ್ತಂದೇ ಬಂದಿದ್ದೇವ್ರಿ ಹ್ಞೂ ತರಸ್ ಎಲ್ಲ ಮನೆಗೆ ಕೊಟ್ಟಿರ್ತಿದ್ದೇವಲ್ಲ ಎಣ್ಣೆ ಬರ್ತಿದ್ದೇವ್ರಿ ನೀವು ಅವ್ರ ಮನೆಯವ್ರನ್ರಿ ಹೌದು ಹೇಳ್ರಿ ಏನೇನಾಯ್ತು ಮುಂಜಾನೆ 8 ಗಂಟೆಗೆ ಬಂದೇವ್ರಿ ಯಾರು ಇರ್ತಿಲ್ಲ ಹಾಂ ಹೊರಗೆ ಕುಚ್ಚವರು 10 ಗಂಟೆಗೆ ಬಂದರು ಅವರು ನರ್ಸ್ ಬೈನ ಬಂದ ಖುಷಿನೇ ನೋಡಿ ಅಷ್ಟೇ ಹ್ಞೂ ಡಾಕ್ಟ್ರ್ ಏಟಕ್ಕೆ ಬಂದ್ರಿ ಡಾಕ್ಟ್ರ್ ಹತ್ತುವರೆ ಹಾಂ ಮತ್ತು ಇಲ್ಲಿ ಟೈಮಿಂಗ್ 9:30ರಿಂದ 4:30 ಇದೆ ಇಲ್ಲಿ ಟೈಮಿಂಗ್ ಇದೇ ಹೆಂಗೆ ಸರ್ಕಾರದ ಅಧಿಕಾರಿಗಳು ನೋಡ್ಬೇಕಿದೆ ಸುಜಾರ ನೀವು ಎಷ್ಟಕ್ಕೆ ಬಂದ್ರಿ ನಾವು ಇದೇ ಬಂದಿದ್ದೇವೆ ಡಾಕ್ಟ್ರು ನೀವು ನೋಡಿನೇ ಮಾಡಿದ್ರು ಹ್ಞೂ ಟೈಮ್ ಎಷ್ಟ ಇದೆ ರೀ 10:30 ಅದ ಹೌದಲ್ಲ ರೀ ಹಾಂ ಇದು ಕನ್ನೂರು ಗ್ರಾಮದ CHC ಆರೋಗ್ಯ ಕೇಂದ್ರ. ಇಲ್ಲಿ ಡಾಕ್ಟರ್ಸು 9 ಗಂಟೆಗೆ ಬರಬೇಕಾಗಿತ್ತು, ಇಲ್ಲಿವರೆಗೆ ಬಂದಿಲ್ಲ. ಈಗ ಎಷ್ಟಾಗಿದೆ ಅಂದರೆ ಟೈಮ ಸರಿಯಾಗಿ 10 ಗಂಟೆ ಆಗಿದೆ ಟೈಮ. ಇಲ್ಲಿ ಈಗಾಗಲೇ ಪೇಷಂಟು ಆಗಮಿಸಿದ್ದಾರೆ ಮತ್ತು ಇಲ್ಲಿ ಒಬ್ಬರು ಗರ್ಭಿಣಿಯರು ಆಗಮಿಸಿದ್ದಾರೆ. ಇವರಿಗೆ ಎಮರ್ಜೆನ್ಸಿ ಇದೆ, ಇದನ್ನು ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಆ ಗರ್ಭಿಣಿಯವರ ಮನೆಯವ್ರ ಜೊತೆ ನಾವು ಮಾತಾಡೋಣ. ಎಷ್ಟಕ್ಕೆ ಬಂದಿರಿ ಸರ್ ನೀವು? ಮುಂಜಾನೆ 7:30 8 ಗಂಟೆಗೆ ಬಂದೇವ್ರಿ. 7:30 8ಕ್ಕೆ ಬಂದಿರಿ. ಹಾಂ ಇನ್ನು ಯಾರೂ ಇಲ್ಲ ಡಾಕ್ಟರ್ಸ್ ಇಲ್ಲಿ. ಯಾರೂ ಇಲ್ಲ. ಫೋನ್ ಹಚ್ಚಿರಿ ಯಾರಿಗಾರ? ಫೋನ್ ಹಚ್ಚಿದೇವ್ರಿ ಸಾಹೇಬ್ಗೆ ಪೇಷಂಟ್ ಬೆಳಗ್ಗೆವ್ರಿಗೆ. ಹಾಂ ರೀ ಅವರು ಫೋನ್ ನೋಡಿ ಮಾತಾಡ್ಯಾರ. ಹಾಂ ರೀ ಮಾತಾಡಿ ಹೇಳ್ಯಾರ. ಏನು ಹೇಳ್ಯಾರ? ಅವ್ರವ್ರು ಏನು ಮಾತಾಡಿ ಬರ್ತಿದ್ವಿ, ಅವ್ರ ಕೈ ಫೋನ್ ಕೂಡ ಬರ್ತಿದ್ದೆವು. ಹಾಂ ಹಾಂ ಅವ್ರು ಮಾತಾಡ್ಯಾರ. ನೀವು 7:30ಗೆ ಬಂದಿರಿ ಮುಂಜಾನೆ. 7:30 ಬಂದೆ. ಬರ್ತನ ಯಾರಿದ್ರಿ? ಯಾರೂ ಇಲ್ಲ. ಮತ್ತು ಇಲ್ಲ ಹಾಸ್ಪಿಟ್ಲ್ ಕಾಲ್ ಮಾಡೋರು ಬೇಕಲ್ಲ ಒಬ್ರು. ಅವ್ರು ಕಸ ಹೊಡೋಕ್ಕೆ ಹೋಗ್ತಿದ್ರು ಪರಿಶೋಧಿಸಕ್ಕೆ. ಹಾಂ ಅವ್ರು ಬಿಟ್ಟರೆ ಯಾರೂ ಇಲ್ಲ. ಯಾರು ನೀವು ಎಷ್ಟಕ್ಕೆ ಬಂದಿರಿ? ನೀವು ನಾವು 8 ಬಂದಿದ್ದೇವೆ ನೋಡಿ. 7ಕ್ಕೆ ಬಂದಿರಿ, ಯಾರೂ ಇಲ್ಲ. ಯಾರೂ ಇಲ್ಲ, ಎಲ್ಲ ಬಾಕಲ್ ಮುಚ್ಚಿತ್ರಿ. ಇದಕ್ಕಾಗಿ ಹೊರಗೆ ಕೂತೀವಿ, ಇನ್ನೇ ಬಂದಿದ್ದೇವೆ ಒಳಗೆ ಬಾಕಲ್ತಾರಲ್ಲ. ವರ್ಷಕ್ಕೆ ಹೋಗ್ಬೇಕಿನ ಐತೆ ಅಂತ ಅಕ್ಕಿನೂ ಬಾಟ್ಲ ಮುಚ್ಚಿ ಒಳಗಿದ್ದು ನಾವು ಹೊರ ಕಟ್ಟಿ ಮೇಲೆ ಬಿಟ್ಟಿದ್ದೇವೆ. ಹಾಂ ಹಾಂ ಸರ್ ಒಂದು ನಿಮಿಷ. ಎಷ್ಟಾಗಿದೆ ಸರ್ ಟೈಮ್? 10-15 ರೀ. ನೀವು ಎಷ್ಟಕ್ಕೆ ಬಂದಿರಿ ಎಲ್ಲರೂ? ಮುಂಜಾನೆ 8 ಗಂಟೆಗೆ ಬಂದೇವ್ರಿ ನಾವು. ಮುಂಜಾನೆ 8 ಗಂಟೆಗೆ ಬಂದಿರಿ ಸರ್. ಟೈಮಿಂಗ್ ನಿಮ್ಗೆ ಬರೋದು ರೀ? ಅದೇ ರೀ 10 ಗಂಟೆ ಬರ್ಬೇಕಾಯ್ತು. ಹಾಂ ನಿಮ್ಮ ಟೈಮಿಂಗ್ 10 9 ಗಂಟೆ 10 ಗಂಟೆ ಇದು ಇತ್ತು ಚೆಕಿನ್ ಎಷ್ಟು ಬಂದು ಕಾಮ್ಸದ್ದು ಕಾಮ್ಸ್ ಪ್ರಕಾರ ಬರ್ತೀರಿ. ಮತ್ತು ಇಲ್ಲಿ ಡೆಲಿವರಿ ಪೇಷಂಟ್ ಬಂದ್ರೆ ಅವ್ರು ಏನು ಮಾಡ್ತಾರೆ? ಸ್ಟಾಪ್ ಯಾರೂ ಇಲ್ಲ ಸರ್. ಅದೇ ನೋಡೋಣ ಅದನ್ನ ಸ್ಟಾಪ್ ಒಂದು ನಿಮಿಷ ನಡ್ರಿ ಸರ್, ನೀವು ಮುಂದೆ ಇಲ್ಲಿ ನಿಮ್ಮ ಮುಂದೆ ಹೇಳ್ತೀನಿ ನಡ್ರಿ. ನಮ್ಮ ಅಡ್ಮಿಟ್ ನೋಡಿ ನೀವೆಲ್ಲರೂ ಎಷ್ಟಕ್ಕೆ ಬಂದಿರಿ ಹೇಳ್ರಿ ಎಲ್ಲರೂ? ಎಲ್ಲ ಬರ್ಬೇಕು ನಮ್ಮದು ಡೆಲಿವರಿ ಯಾರು ಬಂದ್ರೆ ಸ್ಟಾಪ್ ಮಾಡಿ ಸಿಗ್ತಾರೆ ನೋಡೋಣ. ಯಾರು ಬರ್ರಿ, ಯಾರೂ ಇಲ್ಲ. ಬರ್ರಿ ನೀವೇ ನಿಮ್ಮ ಸಂಬಂಧ ಯಾರು ಇಲ್ಲೇ ಅದ್ರ ಬರ್ರಿ ಪೇಷಂಟ್ ಮುಖಂಡು ಬಾ ಸೈಡ್ ಇದೆ ಸರ್. ಬರ್ರಿ ಸರ್ ಇಲ್ಲೇ ಏ ಮುಖಂಡು ನೀನೇ ಕೇಳೋರಿ ಎಷ್ಟಕ್ಕೆ ಬಂದಿರಿ ಹೇಳ್ರಿ ಬರ್ರಿ. ಮತ್ತೆ 8 ಸ್ಟಾಪ್ ಲಾಸ್ ಇದೆಯಲ್ಲ ಆಯ್ತು ನೋಡಿ ಯಾರು ಸ್ಟಾಪ್ ಲಾಸ್ ಯಾರು ಡ್ಯೂಟಿ ಮೇಲೆ ಹೋದಾರ ನೋಡ್ತೀನಿ ಸ್ಟಾಪ್ ಲಾಸ್ ಯಾರು ನೀವು ಮುಂಜಾನೆ 8 ಬಂದಾಗ ಯಾರೂ ಇದ್ದಿಲ್ಲ ರೀ ಇಲ್ಲಿ. ನಿಮಗೆ ತ್ರಾಸ ಅಲ್ಲದ ರೀ. ನೀವು ಅವ್ರ ಅತ್ತೆಯವ್ರನ್ರಿ? ಹ್ಞೂ ನಮ್ಮ ಮನೆಯವ್ರು ಹೇಳ್ರಿ. ನಮ್ಮ ಸಚಿನೇ ಹೇಳ್ರಿ. ಹಾಂ ಯಾರೋ ಬರ್ತಾನೆ ಬಾಕಲ್ ಯಾರಿಗಿಲ್ಲ ಎಲ್ಲ ಹೊರಗೆ ಬಿಟ್ಟೇವ್ರಿ ನಾವು. ಅದು ಅವ್ರಿಗೆ ತ್ರಾಸ ಅಲ್ಲತ್ತನ್ರಿ? ತರಸ್ ಆಗಲ್ಕತ್ತದ್ರಿ ಎರಡು ಹಿಡ್ಕೊಂಡು ತರಸ್ ಆಗತ್ತದ್ರಿ ಆಕಿ ಆ ಎರಡರಿಂದ ಮತ್ತೆ ತರಸ್ ಆಗತ್ತಂದೇ ಬಂದಿದ್ದೇವ್ರಿ. ಹ್ಞೂ ತರಸ್ ಎಲ್ಲ ಮನೆಗೆ ಕೊಟ್ಟಿರ್ತಿದ್ದೇವಲ್ಲ ಎಣ್ಣೆ ಬರ್ತಿದ್ದೇವ್ರಿ. ನೀವು ಅವ್ರ ಮನೆಯವ್ರನ್ರಿ? ಹೌದು. ಹೇಳ್ರಿ ಏನೇನಾಯ್ತು? ಮುಂಜಾನೆ 8 ಗಂಟೆಗೆ ಬಂದೇವ್ರಿ ಯಾರು ಇರ್ತಿಲ್ಲ. ಹಾಂ ಹೊರಗೆ ಕುಚ್ಚವರು 10 ಗಂಟೆಗೆ ಬಂದರು. ಅವರು ನರ್ಸ್ ಬೈನ ಬಂದ ಖುಷಿನೇ ನೋಡಿ ಅಷ್ಟೇ. ಡಾಕ್ಟ್ರ್ ಏಟಕ್ಕೆ ಬಂದ್ರಿ? ಡಾಕ್ಟ್ರ್ ಹತ್ತುವರೆ. ಹಾಂ ಮತ್ತು ಇಲ್ಲಿ ಟೈಮಿಂಗ್
9ರಿಂದ 4:30 ಇದೆ ಇಲ್ಲಿ ಟೈಮಿಂಗ್. ಇದೆ ಹೆಂಗೆ ಸರ್ಕಾರದ ಅಧಿಕಾರಿಗಳು ನೋಡ್ಬೇಕಿದೆ. ಸುಜಾರ ನೀವು ಎಷ್ಟಕ್ಕೆ ಬಂದ್ರಿ? ನಾವು ಇದೆ ಬಂದಿದ್ದೀವಿ. ಡಾಕ್ಟ್ರು ನೀವು ಜೋಡಿನೇ ಮಾಡಿದ್ರು. ಹ್ಞೂ ಟೈಮ್ ಎಷ್ಟ ಇದೆ ರೀ? 10:30 ಅದ ಹೌದಲ್ರಿ? ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಇದು ನಮ್ಮ ಕನ್ನೂರು ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರ ಒಂದು ಅತಿ ದೊಡ್ಡ ಒಂದು ಆರೋಗ್ಯ ಕೇಂದ್ರ ಆಗಿದೆ. ಆದರೆ ಇಲ್ಲಿ ಇದೇ ರೀತಿಯಾದಂಥ ಸಮಸ್ಯೆಗಳು ಸಾಕಷ್ಟು ದಿನಗಳಿಂದ ಇದ್ದಾವೆ. ಇದು ಕೇವಲ ಇವತ್ತಿನ ಒಂದು ದಿವಸದ ಸಮಸ್ಯೆ ಅಲ್ಲ. ಈ ಮೊದಲು ಕರ್ನಾಟಕ ಟ್ರಸ್ಟ್ ಅಂತೇಳಿ ಇಲ್ಲಿ ಒಂದು ಸಂಸ್ಥೆಯವರು ಇಲ್ಲಿ ಕೆಲಸ ಮಾಡ್ತಿದ್ರು. ಆಗಿನ ಸಮಯದಲ್ಲಿ ಅವರು ಕರ್ನಾಟಕ ಟ್ರಸ್ಟ್ ಇದ್ದಾಗ ಅವರಿಗೆ ಸೌಲಭ್ಯಗಳು ಕೂಡ ಕಡಿಮೆ ಮತ್ತು ಇಷ್ಟು ದೊಡ್ಡ ಬಿಲ್ಡಿಂಗ್ ಇರಲಿಲ್ಲ. ಆವಾಗ ಕೂಡ ಅವರು ಒಂದು ತಿಂಗಳಿಗೆ 60ರಿಂದ 70 ಇಲ್ಲಿ ಹೆರಿಗೆಯನ್ನು ಮಾಡ್ಕೋತಿದ್ರು ಆಗಿನ ಒಂದು ಕರ್ನಾಟಕ ಟ್ರಸ್ಟ್ನವರು. ಆದರೆ ಈಗ ಸೌಲಭ್ಯಗಳು ಹೆಚ್ಚಾಗಿವೆ ಮತ್ತು ಇಲ್ಲಿ MBBS ಡಾಕ್ಟರ್ಸ್ ಇದ್ದಾರೆ ಮತ್ತು ಒಂದು 10 ಕೋಟಿ ರೂಪಾಯಿ ಬಿಲ್ಡಿಂಗ್ ಆಗಿದೆ. ಆದರೂ ಕೂಡ ಇಲ್ಲಿ ಕೇವಲ 10ರಿಂದ 15 ಡೆಲಿವರಿ ಆಗ್ತಾಯಿದೆ. ಇದಕ್ಕೆ ನಾವು ಸರ್ಕಾರಕ್ಕೆ ಆರೋಪ ಮಾಡೋದಿಲ್ಲ, ಯಾಕಂದರೆ ಸರ್ಕಾರ ಏನು ಸೌಲಭ್ಯ ಕೊಡಬೇಕು ಅವೆಲ್ಲವೂ ಕೂಡ ಕೊಟ್ಟಿದೆ. ಆದರೆ ಇಲ್ಲಿನ ಅಧಿಕಾರಿಗಳು ಇಲ್ಲಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಅವರಿಗೆ ಇಚ್ಛಾಶಕ್ತಿ ಕೊರತೆ ಇದೆ. ಇಲ್ಲಿ ಕೆಲಸ ಮಾಡಬೇಕು, ಬಡವರನ್ನ ರೋಗಿಗಳನ್ನು ನೋಡಿ ನಾವು ಅವರ ಆರೋಗ್ಯ ಒದಗಿಸ್ಬೇಕಂತೇಳಿ ಇಲ್ಲಿನ ಅಧಿಕಾರಿಗಳು, ಆರೋಗ್ಯ ವೈದ್ಯಾಧಿಕಾರಿಗಳು ಸರಿಯಾದಂಥ ಸೇವೆ ಕೊಡ್ತಾ ಇಲ್ಲ. ಸರ್ಕಾರ ಏನು ಕೊಡಬೇಕಾಗಿತ್ತು, ಬಿಲ್ಡಿಂಗ್ ಕೊಟ್ಟಿದೆ, ಸೌಕರ್ಯಗಳನ್ನು ಕೊಟ್ಟಿದೆ ಮತ್ತು ಡಾಕ್ಟರ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಈ ಸಮಸ್ಯೆ ಆಗ್ತಾಯಿದೆ. ಯಾಕಂದರೆ ಸರ್ಕಾರನೂ ಕೂಡ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ಈ VBG ರಾಮ್ಜಿ ಒಳಗೆ ಕೇವಲ ಒಂದು ಕುಟುಂಬಕ್ಕೆ 125 ದಿವಸ ಕೆಲಸ ಕೊಡ್ತೀರಿ, ಅದಕ್ಕೆ 382 ರೂಪಾಯಿ ನೀವು ಪೇಮೆಂಟ್ ಕೊಡ್ತೀರಿ, ಅದಕ್ಕೆ 2 ಸಲ GPS ಮಾಡ್ತೀರಿ ನೀವು. ಯಾಕಂದರೆ ಕೂಲಿ ಮಾಡೋರಿಗೆ ಇಲ್ಲಿ ಬರುವಂಥ ಡಾಕ್ಟರ್ಸು ನರ್ಸು ತಿಂಗಳಿಗೆ 1,25,000 ಇವರು ಸಂಬಳ ತಗೋತಾರೆ. ಇವರಿಗೆ ನೀವು ಏನು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದೀರಿ? ಕೇವಲ ಬಡವರ ಮೇಲೆ ಅಷ್ಟೇ ನೀವು ಈ ಒಂದು ಕಟ್ಟುನಿಟ್ಟಿನ ಕ್ರಮ ತೊಗೊಂಡ್ರೆ ಹೇಗೆ? ಅದು ಒಂದು ದಿವಸಕ್ಕೆ 382 ರೂಪಾಯಿ ಕೊಡುವಂಥ ಕೂಲಿ ಕಾರ್ಮಿಕರಿಗೆ ಒಂದು ದಿವಸಕ್ಕೆ 2 ಸಲ GPS ತೊಗೊಳ್ತೀರಿ. ಈ 1,50,000 ರೂಪಾಯಿ ಸಂಬಳ ತಗೊಳ್ಳುವಂಥ ಸರ್ಕಾರಿ ಹುದ್ದೆಯಲ್ಲಿರುವಂಥ ಈ ಆಸ್ಪತ್ರೆ, ಇದು ಒಂದು ತುರ್ತು ಸೇವೆ, ಇವರಿಗೆ ನೀವು ಕ್ರಮ ತೆಗೆದುಕೊಂಡಿದ್ದೀರಿ. ಇದಕ್ಕೆ ನಾವು ಸರ್ಕಾರಕ್ಕೆ ಆರೋಪ ಮಾಡೋದಿಲ್ಲ. ಇಲ್ಲಿನ ಮೇಲಾಧಿಕಾರಿಗಳು ವಿಶೇಷವಾದಂಥ ಮುತುವರ್ಜಿ ವಹಿಸಿ ಇನ್ನಾದರೂ ಕೂಡ ಇದನ್ನು ವ್ಯವಸ್ಥೆಯನ್ನು ಸರಿಪಡಿಸಬೇಕಂತೇಳಿ ತಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು MS ಸತನಿ, ಗ್ರಾಮ ಪಂಚಾಯತ್ ಸದಸ್ಯರು, ಕನ್ನೂರು.